ಹಾಯ್ ಎಲ್ರಿಗೂ, ನಾನು ಆಶಾ. ವೆಲ್ಕಮ್ ಟು ಧೃತಿ ದರ್ಶನ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒನ್ ಆಫ್ ದ ಈಸಿಯೆಸ್ಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಆ್ಯಂಡ್ ದಿಸ್ ಇಸ್ ಇಂಟರ್ನೆಟ್ಟಲ್ಲಿ ವೈರಲ್ ಆಗಿರುವಂಥ ರೆಸಿಪಿ. ಅದು ಬಂದು ಇಮಾ ದಾಚಿ ಅಂತ. ಇದು ಬಂದು ಭೂತಾನ್ ನ್ಯಾಷನಲ್ ಡಿಶ್ ಆ್ಯಂಡ್ ಆಲ್ಸೋ ದೀಪಿಕಾ ಪಡುಕೋಣಿಸ್ ಫೇವ್ರೆಟ್ ಡಿಶ್. ಇಮಾ ಅಂದರೆ ಚಿಲ್ಲಿ, ದಾಚಿ ಅಂದರೆ ಚೀಸ್. ಓಕೆ, ಇದು ಹೇಗೆ ಮಾಡೋಣ ಅಂತ ಇವಾಗ ನೋಡೋಣ ಬನ್ನಿ. ಸೊ ಫಸ್ಟಿಗೆ ನಾನು ಏನೇನು ಬೇಕು ಅಂತ ಹೇಳ್ತೀನಿ. ಕೋರಿಯಾಂಡರ್ ಲೀವ್ಸ್ ಬೇಕು, ಆಮೇಲೆ ಬೆಳ್ಳುಳ್ಳಿ ಫೈನಾಗಿ ಚಾಪ್ ಮಾಡ್ಕೊಂಡಿರೋದು, ಚಿಲ್ಲಿ ಹಾಗೂ ಚೀಸ್ ಮತ್ತು ವಾಟರ್ ಬೇಕು. ಇಷ್ಟೇ, ವೆರಿ ಸಿಂಪಲ್, ಬೇಗ ಆಗುತ್ತೆ, ವೆರಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಕೊಂಡೆ. ಅದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ, ನಮಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ನಾನು ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಚಿಲ್ಲೀಸ್ನ ಹಾಕ್ಕೊಂಡೆ. ಸೊ ಇದಾದಮೇಲೆ ನಾನು ಸ್ವಲ್ಪ ಫ್ರೈ ಮಾಡಿದ್ದೀನಿ. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ನೀರಲ್ಲಿ ಚೀಸ್ನ ಹಾಕ್ಬಿಟ್ಟು ಕುದಿಸಿದ್ರೆ ಇದೇನಪ್ಪ ಚೆನ್ನಾಗಿರುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಒಂದು ಸಲ ಟ್ರೈ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದೆ. ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನಾನು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಆನಂತರ ನಾನು ಅದಕ್ಕೆ ಸ್ವಲ್ಪ ವಾಟರ್ನ ಸೇರಿಸಿ ಸ್ವಲ್ಪ ಕುದಿಯೋಕೆ ಬಿಟ್ಟಿದ್ದೆ. ಈ ಡಿಶ್ ಬಂದು ರೈಸ್ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅಷ್ಟೊಂದೇನು ಹೆಲ್ತಿ ಅಲ್ಲ, ಯಾಕಂದರೆ ಚೀಸ್ ಆ್ಯಡ್ ಮಾಡಿರೋದ್ರಿಂದ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಹೆಲ್ತಿ ರೆಸಿಪಿ. ಬಟ್ ಯಾವಾಗಲಾದರೂ ಒಂದು ಸಲ ಅಂದರೆ ತಿನ್ಬೋದು. ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ ಚೀಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಚೀಸ್ ಬರೀ 2 ಪೀಸಸ್ ಅಷ್ಟೇ ತೊಗೊಂಡಿದ್ದೀನಿ, ಬಿಕಾಸ್ ನನಗೆ ಇದು ಹೇಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಬಿಕಾಸ್ ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಚೀಸ್ನ ಹಾಳು ಮಾಡಬಾರ್ದು ಅಂತ. ಐ ಜಸ್ಟ್ ಟುಕ್ 2 ಸ್ಲೈಸಸ್ ಆಫ್ ಚೀಸ್. ಸೊ ಇಲ್ಲಿ ಚೀಸೆಲ್ಲ ಕರ್ಗೋವರೆಗೂ ಬಿಟ್ಟು ಇದನ್ನು ಸ್ವಲ್ಪ ಕುದಿಸ್ಬೇಕು. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದರೆ ಅದು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿನ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅದು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಇವಾಗ ಆಗಿದೆ, ಆಲ್ಮೋಸ್ಟ್ ಆಗಿದೆ. ಜಸ್ಟ್ 3 to 4 ಮಿನಿಟ್ಸ್ ಕುದಿಸಿದ್ರೆ ಸಾಕು, ಜಾಸ್ತಿನೇ ಆಯಿತು. ಸೊ ನಾನು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೋರಿಯಾಂಡರ್ ಲೀವ್ಸ್ನ ಹಾಕಿ ಸ್ವಲ್ಪ ಕುದಿಸ್ದೆ. ಸೊ ನಾನು ಕೋರಿಯಾಂಡರ್ ಲೀವ್ಸ್ ಅಂದರೆ ಜಾಸ್ತಿ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಕುದಿಸಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಒಂದು ಕುದಿ ಬರೋವರೆಗೂ ನಾನು ಅದನ್ನು ಕುದಿಸ್ಕೊಂಡೆ. ಸೊ ಇದು ಇವಾಗ ಕಂಪ್ಲೀಟ್ ಆಯಿತು. ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಅದು ಹೇಗೆ ಕಾಣಿಸ್ತಾ ಇದೆ ಅಂತ. ನನಗಿದು ಒಂಥರ ಮಜ್ಜಿಗೆ ಸಾರು ಥರ ಕಾಣಿಸ್ತಾ ಇದೆ. ತುಂಬ ಸ್ಪೈಸಿ ಇಷ್ಟಪಡೋರು ಇದನ್ನು ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಒಂದೊಳ್ಳೆ ಕಿಕ್ ಕೊಡುತ್ತೆ. ನೋಡಿ, ರೆಡಿಯಾಗಿದೆ ಇಮಾ ದಾಚಿ ಭೂತಾನ್ ನ್ಯಾಷನಲ್ ಡಿಶ್. ನಾನು ಕೂಡ ಮಾಡಿದ್ದೀನಿ, ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದು ರೈಸ್ ಜೊತೆ ಮಾತ್ರ ಪರ್ಫೆಕ್ಟಾಗಿರುತ್ತೆ. ನಾನು ಕೂಡ ರೈಸ್ ಜೊತೆ ಟೇಸ್ಟ್ ಮಾಡಿ ನೋಡಿದೆ, ತುಂಬ ಇಷ್ಟ ಆಯಿತು. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.